ಹಲೋ ಗೈಸ್, ಇವತ್ತು ನಮ್ಮ ಗಾರ್ಡಲ್ಲಿ ಎಷ್ಟು ಚಂದದ ಹೂಗಳು ಬಿಟ್ಟಿದ್ದಾವೆ ನೋಡಿ. ನೋಡೋಕ್ಕೆ ಎರಡು ಕಣ್ಣು ಸಾಲದು ವೈಟ್ ಕಲರಲ್ಲಿ ಹೂಗಳು ಬಿಟ್ಟಿದ್ದಾವೆ. ನಾವು ಕೈ ತುಂಬ ಸಿಗ್ತಾ ಇದ್ದಾವೆ. ನೋಡೋಕ್ಕೆ ತುಂಬ ಖುಷಿ ಆಗ್ತೈತೆ. ಡೈಲಿ ಈ ಥರ ಹೂಗಳು ಬಿಟ್ಟರೆ ಪೂಜೆಗೆ ಎಷ್ಟು ಖುಷಿಯಾಗುತ್ತೆ. ಪೂಜೆ ಮಾಡೋಕ್ಕೂ ಅಷ್ಟೇ. ನೋಡಿ, ಈ ಬಿಂದಿಗೆ ಗಿಡದಲ್ಲಿ ಬಿಂದಿಗೆ ಹೂವಾಗಿದ್ದಾವೆ. ನೀವು ಏನಂತ ಕರಿತೀರೋ ಈ ಗಿಡದ್ದು ಹೂದ ಹೆಸರು ಕಮೆಂಟ್ ಮಾಡಿ. ನಮ್ಮ ಕಡೆ ಎಲ್ಲ ಬಿಂದಿಗೆ ಹೂವು ಅಂತಾರೆ. ನೀವು ಏನಂತ ಕರಿತೀರೋ ನನಗೆ ಗೊತ್ತಿಲ್ಲ, ಕಮೆಂಟ್ಸ್ ಮಾಡಿ ಹೇಳಿ. ನೋಡಿ, ಇದು ಅಷ್ಟೇ ತುಂಬ ಚೆನ್ನಾಗಿ ಹೂವಾಗಿದೆ. ಇದು ನೋಡಿ, ಪಿಂಕ್ ಕಲರ್ ಒಂದೇ ಒಂದು ಹೂವಾಗಿದೆ. ಈ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳು ಬಿಟ್ಟಿದ್ದಾವೆ. ಡೈಲಿ ಹೂಗಳು ಸಿಗ್ತಾ ಇರ್ತವೆ. ಬನ್ನಿ ಎಣಿಸೋಣ. 1 2 3 4 ಕೆಳಗಡೆ ಒಂದಿದೆ, 4 ಹೂವು. ಟೋಟಲ್ಲಿ 4 ಹೂವು ಬಿಟ್ಟಿದ್ದಾವೆ. ಡೈಲಿ ಈ ಥರ ಹೂಗಳು ಸಿಗ್ತಾಯಿದ್ರೆ ತುಂಬ ಖುಷಿಯಾಗುತ್ತೆ. ನೋಡಿ, ಇದು ವೈಟ್ ಕಲರ್ ಹೂವು ಎಷ್ಟು ಚೆನ್ನಾಗಿದೆ. 10 ಮಾರನೇ ದಿನ ನೋಡಿ ಇನ್ನೂ 2 ಹೂವು ಬಿಟ್ಟಿದೆ. ನೋಡೋಕ್ಕೆ ಬಲ್ ಖುಷಿಯಾಗುತ್ತೆ. ನೋಡಿ, ಆ ಹೂಗಳೆಲ್ಲ ಪೂಜೆಗೆ ಕಟ್ ಮಾಡ್ಕೊತಾ ಇದ್ದೀನಿ. ಡೈಲಿ ಈ ಥರ ಪೂಜೆಗೆ ಹೂಗಳು ಬಿಡ್ತಿದ್ರೆ ಖುಷಿ ನನಗೆ. ಗಿಡದಲ್ಲಿ ಹಾಗೆ ಬಿಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಕ್ಕೆ ಅಷ್ಟು ಖುಷಿಯಾಗುತ್ತೆ. ಗಿಡದಲ್ಲಿ ಹೂವು, ಕಾಯಿ ಆಗಲಿ ಹಣ್ಣಾಗಲಿ ಬಿಟ್ಟರೆ ನೋಡೋಕ್ಕೆ ತುಂಬ ಖುಷಿ ಆಗ್ತಾ ಇರ್ತದೆ. 10 ಮಾರನೇ ದಿನ ನೋಡಿ ಪಿಂಕ್ ಕಲರ್ ಹೂವು ಬಿಟ್ಟಿದೆ. ಇದಂತೂ ಎಷ್ಟು ಕಲರ್ಫುಲ್ಲಾಗಿ ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ. ನನಗಂತೂ ಈ ಹೂವಂತೂ ತುಂಬ ಇಷ್ಟ. ನನಗಂತೂ ನೋಡೋಕೆ ಇನ್ನೂ 2 ಕಣ್ಣು ಸಾಲದು ಅನಿಸುತ್ತೆ. ಈ ಬಿಂದಿಗೆ ಗಿಡದಲ್ಲೂ ಅಷ್ಟೇ ತಿರ್ಗಾ ಹೂಗಳಾಗಿದ್ದಾವೆ. ಈ ಕರ್ಲಕೊಂಡು ಹೂ ಗಿಡದಲ್ಲೂ ಅಷ್ಟೇ ಲೈಟ್ ಪಿಂಕ್ ಕಲರು ಹೂಗಳಾಗ್ತಾ ಇರ್ತವೆ. ಇದು ನುಗ್ಗೆ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ ಅಂತ. ಗಿಡದ ತುಂಬ ಗಿಡ ಅನ್ಬೇಕು ಮರ ಅನ್ಬೇಕು ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೂಗಳಾಗಿದ್ದಾವೆ. ಈ ಸಲ ಎಷ್ಟು ಕಾಯಿ ಬಿಡುತ್ತೋ ನೋಡಬೇಕು. ಹೂವು ಮಾತ್ರ ತುಂಬ ಇದೆ. ಈ ಜಿರೇನಿಯ ಗಿಡದಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಹೂವು ಬಿಟ್ಟಿದೆ. ನೆಕ್ಸ್ಟು ಚೇಪೆ ಗಿಡದಲ್ಲಿ 5 ಕಾಯಿ ಬಿಟ್ಟಿದ್ದು, 2 ಕೋತಿ ಕಿತ್ತಾಕ್ಬಿಡ್ತು. ಇನ್ನೂ 3 ಕಾಯಿ ಇದ್ದಾವೆ. ಅದು ನಮ್ಮ ಮನೇಲಿಗೆ ಕೇಳಬೇಡ, ಇನ್ನೂ ದಪ್ಪ ಸೈಜ್ ಆಗಲಿ ಅಂತ ಹೇಳಿದ್ದಾರೆ. ಅದಕ್ಕೆ ಬಿಟ್ಟಿದ್ದೀನಿ. ನೆಕ್ಸ್ಟು ಮಾರನೇ ದಿನಕ್ಕೆ ನೋಡಿ ತಿರ್ಗಾ 2 ಪಿಂಕ್ ಕಲರ್ ಹೂವು ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದು ಫುಲ್ ಅರಳಿದೆ, ಇನ್ನೊಂದು ಹಾಫ್ ಅರಳಿದೆ ನೋಡಿ. ಈ ಥರ 2 ದಳ ಮಾತ್ರ ಇದೆ. ಇದು ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಕರಿಬೇವಿನ ಗಿಡದಲ್ಲೂ ಅಷ್ಟೇ ತುಂಬ ಹೊಸ್ದಾಗಿ ಚಿಗುರು ಬಂದಿದೆ. ಇಲ್ಲೊಂದು ಚಿಕ್ಕ ಸಸಿ ಹುಡ್ತಾ ಇದೆ. ಗುಲಾಬಿ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಲೆನೂ ಅಷ್ಟೇ ಎಷ್ಟು ಶೈನಾಗಿ ಇದೆ. ಒಂದು ಏನು ಪ್ರಾಬ್ಲಮ್ ಇಲ್ಲ. ಬೋಗನ್ವಿಲಿಯದಲ್ಲಿ ಇದು ಕಡೆ ಕಟ್ಟಿಂಗ್ ಮಾಡಿದೆ, ಚೆನ್ನಾಗಿ ಹೂವು ಬಂದಿದೆ. ಇದು ಕಡೆ ಕಟ್ಟಿಂಗ್ ಮಾಡಿಲ್ಲ ನೋಡಿ, ಚೆನ್ನಾಗಿ ಹೂಗಳೇ ಆಗಿಲ್ಲ, ಬಿಟ್ಟೇ ಇಲ್ಲ. ತಿರ್ಗಾ ಮೊನ್ನೆ ದಿನ ದಾಸವಾಳ ಗಿಡದಲ್ಲಿ ಹೂಗಳು ಬಿಟ್ಟಿದ್ದಾವೆ ನೋಡಿ. 1 2 3 ಹೂವು ಬಿಟ್ಟಿದ್ದಾವೆ. ಇದಷ್ಟೇ ಡೈಲಿ ಆವಾಗವಾಗ ಹೂವು ಬಿಡ್ತಾನೆ ಇರ್ತವೆ. ಇದು ನೋಡಿ, ಎಲೆಕೋಸು ಸ್ವಲ್ಪ ಕೆಟ್ಟೋಗಿತ್ತು ಅಂತ ಬಿಸಾಕಿದ್ದೆ, ಕಾಲು ಭಾಗದಷ್ಟು. ಅಲ್ಲೇ ಸಸಿ ಹುಟ್ಟಿದೆ. ತರಕಾರಿ ಇಷ್ಟು ಈಸಿಯಾಗಿ ಬೆಳಿಬೋದು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಆದರೆ ನಾವು ನೆಟ್ಟಾಗ ಬರೋದೇ ಇಲ್ಲ ನೋಡಿ. ಪೊಟೊಟೊನೂ ಅಷ್ಟೇ ಒಂದು ಡ್ರಮ್ಮಲ್ಲಿ ಸಪೋಟ ಗಿಡ ನೆಟ್ಟಿದ್ದೀನಿ. ಅದು ಕಿಚನ್ ವೇಸ್ಟ್ ಹಾಕಿದ್ದೆ. ಎಷ್ಟು ಚೆನ್ನಾಗಿ ಪೊಟೊಟೊ ಆಗಿದೆ ನೋಡಿ. ನೋಡೋಕ್ಕೆ ಬಲ್ ಖುಷಿ ಆಗ್ತಾಯಿದೆ ನನಗೆ. 1 ಟೈಮ್ಗೆ ಆಗುತ್ತೆ ನೋಡಿ. ಆ ಗಿಡ ಇದು ಸಸಿ ಎಲ್ಲ ಒಣಗೋಗಿತ್ತು. ಇವಾಗ ಪೊಟೊಟೊನ ಹಾರ್ವೆಸ್ಟ್ ಮಾಡೋಣ. ಬನ್ನಿ ಎಷ್ಟು ಪೊಟೊಟೊ ಸಿಗ್ತವೆ ಅಂತ ನೋಡೋಣ. ಇದು ಚಿಕ್ಕ ಸ್ಮಾಲ್ ಸೈಜು ಬೇಬಿ ಪೊಟೊಟೊ ಎಲ್ಲ ಮೇಲೆ ಬಂದುಬಿಟ್ಟಿದ್ದಾವೆ ನೋಡಿ. ನಾನೇನು ಅಷ್ಟು ಅಗ್ಗಿಯಷ್ಟೇ ಇಲ್ಲ, ಈಸಿಯಾಗಿ ಮೇಲೆ ಸಿಗ್ತಾಯಿದ್ದಾವೆ. 3 ಪೊಟೊಟೊ ಸಿಕ್ತು. ಇನ್ನೂ 2 ಕಾಣಿಸ್ತಾ ಇದ್ದಾವೆ. ಇದು ಸುಮಾರಾಗಿದ್ದಾವೆ. ಇನ್ನು ಚೆಕ್ ಮಾಡೋಣ ಬನ್ನಿ. ಇದ್ದಂಗಿಲ್ಲ, ಖಾಲಿಯಾಗಿದ್ದಾವೆ. ಒಟ್ಟು 5 ಪೊಟೊಟೊ ಸಿಕ್ಕಿದ್ದಾವೆ. ಇಬ್ಬರಿಗೆ ಪಲ್ಯ ಆಗುತ್ತೆ. ಸಾಂಬಾರಿಗಾದರೆ 2 ಹಾಕಿ ಇನ್ನು 3 ಉಳ್ಕೊಳುತ್ತೆ ನೋಡಿ. ನಾವೇ ಆರ್ಗ್ಯಾನಿಕ್ಕಾಗಿ ಆಲೂಗೆಡ್ಡೆ ಬೆಳೆದ್ರೆ ಎಷ್ಟು ಖುಷಿಯಾಗುತ್ತೆ. ನೀವು ಬೆಳೆದು ನೋಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.